ನಾನು ಬೆಂಗಳೂರಿಂದ ಬರ್ತಾ ಒಂದು ವಾಟ್ಸಪ್ ಮೆಸೇಜ್ ನೋಡಿದೆ. ಆ ವಾಟ್ಸಪ್ ಮೆಸೇಜಲ್ಲಿ ಅವ್ರಿಗೆ ಹಿಂದಿನೂ ಸರಿಗೆ ಬರೋಲ್ಲ, ಭಾಳ ಕಷ್ಟಪಟ್ಟು ಹಿಂದಿನೂ ಮಾತಾಡ್ತಾ, ಜೊತೆಗೆ ಭಗವದ್ ಧ್ವಜ ನಾವು ಆರಿಸ್ತೀವಿ. ಆದರೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ತಾಲಿಬಾನ್ ಧ್ವಜ ಆರಿಸಿದ್ರು. ಆ ತಾಲಿಬಾನ್ ಧ್ವಜ ಆರ್ಸಕ್ಕೆ ಇದು ಮಾಡಿದ್ರೆ ನಾವಂತೂ ಬಿಡೋದಿಲ್ಲ, ಅಲ್ಲ ನಾವು ಭಗವದ್ ಧ್ವಜ ಆರಿಸ್ತೀವಿ. ನನಗೆ ಬೇಸರ ಆದದ್ದು ಏನಂದ್ರೆ, ರಾಷ್ಟ್ರಧ್ವಜವನ್ನ ಅಗೌರವದಿಂದ ಕಾಣ್ತಾ ಇರ್ತಕ್ಕಂಥ ರವಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅಲ್ಲಿ ಆರಿಸಿರೋದು ಇವತ್ತು ರಾಷ್ಟ್ರಧ್ವಜನ, ಅದನ್ನ ತಾಲಿಬಾನ್ ಧ್ವಜ ಅಂತ ಹೇಳ್ತಾರಲ್ಲ. ಈ ಸರ್ಕಾರದಲ್ಲಿ ಸಂವಿಧಾನದ ಅಡಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಒಮ್ಮೆ ಸಚಿವನಾಗಿದ್ದಂಥ ವ್ಯಕ್ತಿ ಈ ರೀತಿ ಆಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಮಾನಸಿಕವಾಗಿ ತುಂಬಾ ಒಂದು ವಿಚಲಿತ ಆದ. ಸಮಯೋಚಿತವಾಗಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಬಂದಾಗ ಯಾರೋ ಸ್ನೇಹಿತರು ನಮ್ಮ ಸುನಿಲ್ ಕುಮಾರ್ ಬಗ್ಗೆ ಕೇಳಿದ್ರು. ಆ ಸುನಿಲ್ ಕುಮಾರ್ ಆ ಪರಶುರಾಮನ ಪುತ್ಲಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲ್ಲ. ಅಲ್ಲಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಮೂರ್ತಿ ಮಾಡಿದ, ಹೊಡೆದು ಕಳಿಸಿದ್ದಾರೆ ಮೀಡಿಯಾದವರು. ಪರಶುರಾಮ ಕ್ಷೇತ್ರ ಅಂತ ಅಂದ್ರೆ ಇಡೀ ಕರಾವಳಿ ಪ್ರದೇಶ. ರಾಮ ಒಂದು ಅವತಾರ ಆದ್ರೆ ಪರಶುರಾಮನು ಇನ್ನೊಂದು ಅವತಾರ. ಈಗ ಧರ್ಮದ ಬಗ್ಗೆ ಮಾತಾಡೋರ ಹತ್ರ ಇಂಥ ವಿಚಾರಗಳಿದೆ. ಅದ್ರ ಜೊತೆಗೆ ರಾಷ್ಟ್ರಧ್ವಜದ್ದು ನನಗೆ ಕೇಳಿಸ್ತು. ಅದಕ್ಕೋಸ್ಕರ ನಾನು ಅದನ್ನ ಒಬ್ಬ ಭಾರತ ದೇಶದ ಪ್ರಜೆಯಾಗಿ, ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಈ ದೇಶದ ಪ್ರಜೆ, ನಾನು ನನ್ನ ಧ್ವಜಕ್ಕೆ, ನನ್ನ ರಾಷ್ಟ್ರಕ್ಕೆ ಮೊದಲ ಗೌರವ ಮತ್ತು ಅದಕ್ಕೆ ಧಕ್ಕೆ ಉಂಟಾಗೋ ಸಮಯದಲ್ಲಿ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧ. ಅದನ್ನೇ ಇವಾಗ ನಾನು ದೂರದ ರೂಪದಲ್ಲಿ ಇಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅನ್ನೋದನ್ನ SP ಅವ್ರಿಗೆ ನಾನು ಇವತ್ತು ದೂರ. ನಾನು ಬೆಂಗಳೂರಿಂದ ಬರ್ತಾ ಒಂದು ವಾಟ್ಸಪ್ ಮೆಸೇಜ್ ನೋಡಿದೆ. ಆ ವಾಟ್ಸಪ್ ಮೆಸೇಜಲ್ಲಿ ಅವ್ರಿಗೆ ಹಿಂದಿನೂ ಸರಿಗೆ ಬರೋಲ್ಲ, ಭಾಳ ಕಷ್ಟಪಟ್ಟು ಹಿಂದಿನೂ ಮಾತಾಡ್ತಾ, ಜೊತೆಗೆ ಭಗವದ್ ಧ್ವಜ ನಾವು ಆರಿಸ್ತೀವಿ. ಆದರೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ತಾಲಿಬಾನ್ ಧ್ವಜ ಆರಿಸಿದ್ರು. ಆ ತಾಲಿಬಾನ್ ಧ್ವಜ ಆರ್ಸಕ್ಕೆ ಇದು ಮಾಡಿದ್ರೆ ನಾವಂತೂ ಬಿಡೋದಿಲ್ಲ, ಅಲ್ಲ ನಾವು ಭಗವದ್ ಧ್ವಜ ಆರಿಸ್ತೀವಿ. ನನಗೆ ಬೇಸರ ಆದದ್ದು ಏನಂದ್ರೆ, ರಾಷ್ಟ್ರಧ್ವಜವನ್ನ ಅಗೌರವದಿಂದ ಕಾಣ್ತಾ ಇರ್ತಕ್ಕಂಥ ರವಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅಲ್ಲಿ ಆರಿಸಿರೋದು ಇವತ್ತು ರಾಷ್ಟ್ರಧ್ವಜನ, ಅದನ್ನ ತಾಲಿಬಾನ್ ಧ್ವಜ ಅಂತ ಹೇಳ್ತಾರಲ್ಲ. ಈ ಸರ್ಕಾರದಲ್ಲಿ ಸಂವಿಧಾನದ ಅಡಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಒಮ್ಮೆ ಸಚಿವನಾಗಿದ್ದಂಥ ವ್ಯಕ್ತಿ ಈ ರೀತಿ ಆಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಮಾನಸಿಕವಾಗಿ ತುಂಬಾ ಒಂದು ವಿಚಲಿತ ಆದ. ಸಮಯೋಚಿತವಾಗಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಬಂದಾಗ ಯಾರೋ ಸ್ನೇಹಿತರು ನಮ್ಮ ಸುನಿಲ್ ಕುಮಾರ್ ಬಗ್ಗೆ ಕೇಳಿದ್ರು. ಆ ಸುನಿಲ್ ಕುಮಾರ್ ಆ ಪರಶುರಾಮನ ಪುತ್ಲಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲ್ಲ. ಅಲ್ಲಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಮೂರ್ತಿ ಮಾಡಿದ, ಹೊಡೆದು ಕಳಿಸಿದ್ದಾರೆ ಮೀಡಿಯಾದವರು. ಪರಶುರಾಮ ಕ್ಷೇತ್ರ ಅಂತ ಅಂದ್ರೆ ಇಡೀ ಕರಾವಳಿ ಪ್ರದೇಶ. ರಾಮ ಒಂದು ಅವತಾರ ಆದ್ರೆ ಪರಶುರಾಮನು ಇನ್ನೊಂದು ಅವತಾರ. ಈಗ ಧರ್ಮದ ಬಗ್ಗೆ ಮಾತಾಡೋರ ಹತ್ರ ಇಂಥ ವಿಚಾರಗಳಿದೆ. ಅದ್ರ ಜೊತೆಗೆ ರಾಷ್ಟ್ರಧ್ವಜದ್ದು ನನಗೆ ಕೇಳಿಸ್ತು. ಅದಕ್ಕೋಸ್ಕರ ನಾನು ಅದನ್ನ ಒಬ್ಬ ಭಾರತ ದೇಶದ ಪ್ರಜೆಯಾಗಿ, ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಈ ದೇಶದ ಪ್ರಜೆ, ನಾನು ನನ್ನ ಧ್ವಜಕ್ಕೆ, ನನ್ನ ರಾಷ್ಟ್ರಕ್ಕೆ ಮೊದಲ ಗೌರವ ಮತ್ತು ಅದಕ್ಕೆ ಧಕ್ಕೆ ಉಂಟಾಗೋ ಸಮಯದಲ್ಲಿ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧ. ಅದನ್ನೇ ಇವಾಗ ನಾನು ದೂರದ ರೂಪದಲ್ಲಿ ಇಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅನ್ನೋದನ್ನ SP ಅವ್ರಿಗೆ ನಾನು ಇವತ್ತು ದೂರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.